ರಾಜ್ಯಸಭೆಗೆ ಆಯ್ಕೆಯಾದ ನಾಸೀರ್ ಹುಸೇನ್ ಪರ ಜಯಘೋಷದ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರ ಜಿಂದಾಬಾದ್ ಕೂಗಿದ ವಿಚಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದ ತಕ್ಷಣ ರಾಜ್ಯದ ಗಲ್ಲಿಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗು ಕೇಳಿ ಬಂದಿತ್ತು. ಆಗ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದೀಗ ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರು ಜೊತೆ ಸೇರಿ ಜಿಂದಾಬಾದ್ ಕೂಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಸಂದರ್ಭ ಕಾಂಗ್ರೆಸ್ ಪಕ್ಷಕ್ಕೆ ಜಿನ್ನಾನ ಮಾನಸಿಕತೆ ಇತ್ತು. ಈಗ ಸಿದ್ದರಾಮಯ್ಯ ಜಿನ್ನಾನ ಮಾನಸಿಕತೆ ಹೊಂದಿದ್ದಾರೆ ಎಂದು ಶಾಸಕ ಹರೀಶ್ ಪೂಂಜಾ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ದೇಶ ಪ್ರೇಮಿ ಪಕ್ಷವಾಗಿದ್ದರೆ ನಾಸೀರ್ ಹುಸೇನ್ ನನ್ನ ಬಂಧಿಸಬೇಕು ಹಾಗೂ ಪಕ್ಷದಿಂದ ತೆಗೆದುಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ದೇಶದ ಈ ರಾಜ್ಯದ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಮೊಳಗಿಸಿದ್ರು. ಅವತ್ತು ಏನು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ. ಇವತ್ತು ವಿಧಾನಸೌಧದ ಆವರಣದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರ ಜೊತೆ ಸೇರಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಇಲ್ಲ. ಅವತ್ತು ಏನು ಜಿನ್ನನ ಮಾನಸಿಕತೆ ಇತ್ತು ಕಾಂಗ್ರೆಸ್ಗೆ, ಇವತ್ತು ಮತ್ತೆ ಸಿದ್ದರಾಮಯ್ಯ ಅವರು ಜಿನ್ನ ಮಾನಸಿಕತೆಯಲ್ಲಿದ್ದಾರೆ. ಇವತ್ತು ದೇಶ ವಿರೋಧಿ ಘೋಷಣೆಯನ್ನು ಕೂಗ್ತಕ್ಕಂಥ, ದೇಶ ವಿರೋಧಿ ಭಾವನೆಯನ್ನು ಬಿತ್ತಕ್ಕಂಥ ನಾಸೀರ್ ಹುಸೇನ್ ಅಂತವರನ್ನು ಇವತ್ತು ರಾಜ್ಯಸಭೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಯ ಸಂಗತಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ನಿಜವಾಗ್ಲೂ ದೇಶ ಪ್ರೇಮಿ ಆಗಿದ್ರೆ ನಾಸೀರ್ ಹುಸೇನ್ ಅನ್ನು ಬಂಧನ ಮಾಡಬೇಕು, ನಾಸೀರ್ ಹುಸೇನ್ ಅನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು.